ಯಾರು ಔಷಧ ರಹಿತವಾಗಿ ಜೀವನ ಮಾಡ್ಬೇಕು ಅನ್ಕೊಂಡಿದ್ರು, ಯಾರು ಯೋಗ ಥೆರಪಿಸ್ಟ್ ಇರ್ಬೋದು, ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ಬೋದು, ಇವನ್ ಹೌಸ್ ವೈಫ್ ಇರ್ಬೋದು, ಈ ಒಂದು ಜ್ಞಾನ ನಮಗ್ ಬೇಕು. ಯಾಕೆ ಅಂದ್ರೆ ಇವತ್ತು ತುಂಬಾ ಜನಕ್ಕೆ ನಾನು ಪರ್ಸನಲ್, ಯಾಕಂದ್ರೆ ನಾನು ಇಲ್ಲಿವರೆಗೂ 16,000 ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಞಾನನ ಹಂಚಿದ್ದೀನಿ. ಬಟ್ ಎಲ್ರು ರೆಡಿಮೇಡ್ ಪ್ರೋಟೋಕಾಲ್ಗೆ ಹೋಗ್ತಾರೆ. ಮೊನ್ನೆ ಯಾವ್ದೋ ಒಬ್ಬ ಸ್ಟೂಡೆಂಟ್ ಬಂದಿದ್ದ, ಕಲರ್ ಜ್ವರ ಬಂದ್ರೆ ಏನ್ ಮಾಡ್ತೀಯಪ್ಪ ಅಂತ. ಸೊ ಜ್ವರ ಬಂದ್ರೆ ಫಾರ್ ಸಿಂಪಲ್ ಆಗಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿ ರಿಸ್ಟ್ ವಾಚ್ ಕಟ್ಕೋತೀವಲ್ಲ, ಇಲ್ಲಿಂದ 3 ಫಿಂಗರ್ ಡೌನ್ ಈ ಪಾಯಿಂಟ್ ಹೆಸರು ಏನ್ ಗೊತ್ತಾ, TW5 ಟ್ರಿಪಲ್ ವಾರ್ಮರ್ 5 ಸ್ಯಾನ್ಜಿಯೋ 5 ಅಂತ ಹೇಳ್ತಾರೆ. ಇದನ್ನ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ, ಗಡಿಯಾರ ಹೇಗ್ ತಿರುಗುತ್ತೆ ಅದಕ್ಕೆ ವಿರುದ್ಧವಾಗಿ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ನಿಮ್ಗೆ ನಿಮ್ ಮಗುಗಾಗಿರ್ಬೋದು ನಿಮಗಾಗಿರ್ಬೋದು ಜ್ವರ ಬಂದಿರೋದು ಕಡಿಮೆ ಆಗುತ್ತೆ. ಸೊ ಇಟ್ಸ್ ಥಿಯರಿಟಿಕಲ್ ನಾಲೆಡ್ಜ್ ಅಂಡ್ ಇದನ್ನ ಮಾಡಿದ್ರೆ ಜ್ವರ ಕಮ್ಮಿ ಆಗುತ್ತೆ. ಬಟ್ ಒಂದ್ ಇಟ್ಕೊಳ್ಳಿ, ಈ ಪಾಯಿಂಟ್ ಏನ್ ಗೊತ್ತಾ, ಬಾಡಿ ಟೆಂಪರೇಚರ್ ನ ಕಡಿಮೆ ಮಾಡೋದು. ಒಂಥರ ಪ್ಯಾರಾಸಿಟಮಲ್ ತರ ವರ್ಕ್ ಆಗುತ್ತೆ. ಪ್ಯಾರಾಸಿಟಮಲ್ ಹಾಕೋತೀರಾ, ಎಷ್ಟು ಜ್ವರ ಕಮ್ಮಿ ಆಗುತ್ತೆ? ಒಂದ್ ಅರ್ಧ ಗಂಟೆ, 2 hours 5 hours ಮತ್ತೆ ಜ್ವರ ಬರುತ್ತೆ. ಸೊ ಈ ಪಾಯಿಂಟ್ ನ ಪ್ರೆಸ್ ಮಾಡೋದು ಇಟ್ಸ್ ಜಸ್ಟ್ ಲೈಕ್ ಎ ಪ್ಯಾರಾಸಿಟಮಲ್. ಮತ್ತೆ ಸೊಲ್ಯೂಷನ್ ಏನು? ಡಾಕ್ಟರ್ ಏನ್ ಮಾಡ್ತಾರೆ, ನಿಮಗೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆಂಟಿಬಯೋಟಿಕ್ಸ್ ಯಾಕೆ ಕೊಡ್ತಾರೆ? ದೇಹದಲ್ಲಿ ಎಲ್ಲೋ ಇನ್ಫೆಕ್ಷನ್ ಆಗಿದೆ, ಆ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಬಟ್ ಆಂಟಿಬಯೋಟಿಕ್ಸ್ ಹಾಕೊಂಡ್ರೆ ಒಂದು ನೆಗೆಟಿವ್ ಏನು, ವಾಸಿ ಆಗ್ತೀವಿ, ನೆಕ್ಸ್ಟ್ ಟೈಮ್ ಜ್ವರ ಬಂದ್ರೆ ಆಂಟಿಬಯೋಟಿಕ್ಸ್ ಬೇಕು. ನಿಮ್ಮ ಹತ್ರ ಹೋರಾಡೋ ಶಕ್ತಿ ಇರಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರಲ್ಲ. ನೀವು ದಿನ ಅಡಿಗೆ ಮಾಡಿಕೊಟ್ರೆ ಯಾರಾದ್ರೂ ನೀವು ಅಡಿಗೆ ಮಾಡ್ತೀರಾ? ಮಾಡಲ್ಲ. ಒಂದಿನ ಏನಾರು ಅಡಿಗೆ ಮಾಡೋರು ಏನ್ ರಜೆ ಹಾಕಿದ್ರೆ ಏನ್ ಮಾಡ್ತೀರಾ ಹೇಳಿ? ಸ್ವಿಗ್ಗಿನೆಲ್ಲ ಜೊಮ್ಯಾಟೋದೆಲ್ಲ ಆರ್ಡರ್ ಮಾಡ್ತೀರಾ. ಅದೇ ಪರಿಸ್ಥಿತಿ ನಮ್ ದೇಹಕ್ಕೆ ಇವತ್ತು ಬಂದಿರೋದು. ನಮ್ ದೇಹ ಎಲ್ಲದನ್ನು ಹೋರಾಡೋ ಶಕ್ತಿ ಇದೆ, ಬಟ್ ಆ ಹೋರಾಡೋ ಶಕ್ತಿನ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇಲ್ಲ, ಇಗ್ನೈಟ್ ಮಾಡ್ತಾ ಇಲ್ಲ, ಬೆಂಕಿ ಹಚ್ಚುತ್ತಾ ಇಲ್ಲ, ಅದಕ್ಕೆ ಹಂಗೆ ಮಲಗಿಸ್ತಾ ಇದೀವಿ ಟ್ಯಾಬ್ಲೆಟ್ ಅದು ಇದು ಕೊಟ್ಬಿಟ್ಟು. ಹಾಗಾಗಿ ಬಸವ ಆಕ್ಯೂ ಅಕಾಡೆಮಿನಲ್ಲಿ ಆ ಒಂದು ರೂಟ್ ಕಾಸ್ ಡಯಾಗ್ನೋಸಿಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಜ್ವರ ಬಂದಿತ್ತು, ಚಳಿ ಜ್ವರ ಇರ್ಬೋದು, ಡೆಂಗು ಜ್ವರ ಇರ್ಬೋದು, ಮಲೇರಿಯಾ ಜ್ವರ ಇರ್ಬೋದು, ಇಲ್ಲ ನಿಮ್ಗೆ ಟೈಫಾಯ್ಡ್ ಆಗಿರ್ಬೋದು. ಬಟ್ ನಾಡಿ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜ್ವರ ಯಾಕೆ ಬಂದಿದೆ, ಅದಕ್ಕೆ ಏನ್ ಟ್ರೀಟ್ಮೆಂಟ್.